ಮಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಮನೆಯೊಂದು ಕುಸಿದು ಕನಿಷ್ಠ 3 ಮೃತಪಟ್ಟಿರುವ ಘಟನೆ ನಡೆದಿದೆ. ಕಂಕನಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಾಗೋರಿಯ ಮರಿಯಲ್ ಹೌಸ್ನಲ್ಲಿ ಕಾಂಪೌಂಡ್ ಗೋಡೆ ಕುಸಿದು ಈ ದುರಂತ ಸಂಭವಿಸಿದೆ. ಗೋಡೆಯ ಕೆಳಭಾಗದಲ್ಲಿದ್ದ 4 ಮನೆಗಳ ಹಿಂಭಾಗದ ಗೋಡೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ. ಈ ಪೈಕಿ 2 ಮನೆಗಳ ಮೇಲ್ಛಾವಣಿ ಕುಸಿದು ಬಿದ್ದು ತಾಯಿ ಹಾಗೂ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಅವಶೇಷಗಳಡಿ ಸಿಲುಕಿದ್ದ ಹಲವರನ್ನು ರಕ್ಷಿಸಲಾಗಿದೆ. ದುರಂತದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕಾಗಮಿಸಿದ ಆರೋಗ್ಯ ಸಚಿವ ಯುಟಿ ಖಾದರ್ ರಕ್ಷಣಾ ಕಾರ್ಯಾಚರಣೆಯನ್ನು ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಬಳಿಕ ಸಚಿವರು ದುರಂತದಲ್ಲಿ ಮೃತಪಟ್ಟವರ ಕುಟುಂಬ ಸದಸ್ಯರಿಗೆ ರಾಜ್ಯ ಸರ್ಕಾರದಿಂದ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಘೋಷಿಸಿದರು. ಒಂದು ಮನೆಯ ಪರಿಹಾರ ಮೊತ್ತವನ್ನು ಕೂಡ ನಾವು ಕೊಡ್ತೇವೆ. ಇದರಲ್ಲಿ ಕೆಲವು ಬಾಡಿಗೆ ಮನೆಯವರು ಕೂಡ ಇವತ್ತು ಇದ್ದಾರೆ. ಅದಕ್ಕಾಗಿ ನಾವು ಏನು ಮನೆ ಮಾಲೀಕರಿದ್ದಾರೆ ಅವ್ರನ್ನ ಬಹಳ ಸ್ಪಷ್ಟ ಸೂಚಿಸ್ತೇವೆ. ಯಾಕಂದರೆ ಏನು ಅನುದಾನ ಕೊಡ್ತೇವೆ ಇದ್ದಂಥ ಮನೆಯವರು ಕೊಡಲಿಕ್ಕೆ ಆಗೋದಿಲ್ಲ. ಮನೆ ಮಾಲೀಕರಿಗೆ ಕೊಡುವುದು ತಕ್ಷಣ ಆ ಮನೆಯನ್ನು ರಿಪೇರ್ ಮಾಡಿ ಮತ್ತು ಅವರಿಗೆ ಅದನ್ನು ಕೊಡಬೇಕು. ಇಲ್ಲದ ಅವರು ನಿರ್ಗತಿಗೆ ಆಗುವ ಪರಿಸ್ಥಿತಿ ಆಗ್ತದೆ.